ಸಚಿವರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಇವತ್ತು ಬಾಗಲಕೋಟೆ ಜಿಲ್ಲೆಯ ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಬದಾಮಿ ಕ್ಷೇತ್ರದ ಶಾಸಕರಾದಂಥ ಭೀಮಸೇನ್ ಚಿಮನಕಟ್ಟಿಯವರು ಇವತ್ತು ಈ ಉತ್ಸವ ಕಳೆದ 10 ವರ್ಷಗಳಿಂದ ಇವತ್ತು ಆಗಿರಲಿಲ್ಲ. ಈ ಉತ್ಸವ ಆಗಬೇಕು ಅಂತೇಳಿ ನಾವೆಲ್ಲ ಜಿಲ್ಲೆಯ ಶಾಸಕರು, ಸಚಿವರು ಸೇರಿಕೊಂಡು ಮುಖ್ಯಮಂತ್ರಿಗಳ ಮೇಲೆ ನಾವು ಒತ್ತಡವನ್ನು ತಂದು, ಯಾಕಂದರೆ ಕಳೆದ 11 ವರ್ಷದಿಂದ 2015ರಲ್ಲಿ ಈ ಉತ್ಸವ ಆಗಿತ್ತು. ಈ ಉತ್ಸವ ಅಂದು ಕೂಡ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮತ್ತು ಬದಾಮಿ ಮತಕ್ಷೇತ್ರದ ಶಾಸಕರಾಗಿ ಸನ್ಮಾನ್ಯ ಡಿ ವಿ ಚಿಮನಕಟ್ಟಿಯವರಿದ್ದು. ಆ ಸಂದರ್ಭದಲ್ಲಿ ಉತ್ಸವ ನಡೀತು. 2018ರಿಂದ 23ರಲ್ಲಿ ಈ ಉತ್ಸವಕ್ಕೆ ಅನೇಕ ಒತ್ತಡ ಇದ್ದರೂ ಕೂಡ ಜನ ಬೇಡಿಕೆ, ಈ ಭಾಗದ ಜನರ ಒಂದು ಜೀವನಾಡಿ ಏನು ತಪ್ಪ ಹಾಕಿಲ್ಲ. ಯಾಕಂದರೆ ಇಮ್ಮಡಿ ಪುಲಕೇಶಿಯವರು ಈ ಚಾಲುಕ್ಯರ ನಾಡನ್ನು ಬೆಳಗಿದಂತು. ಯಾಕಂದರೆ ಈ ರಾಜ್ಯದಲ್ಲಿ ಇವತ್ತು ಅನೇಕ ಜನ ಈ ದೇಶಕ್ಕಾಗಿ, ಈ ನಾಡಿಗಾಗಿ, ಕನ್ನಡ ಭಾಷೆಗಾಗಿ ತಮ್ಮ ಜೀವವನ್ನು ತ್ಯಾಗ ಮಾಡಿದ್ದಾರೆ. ಮತ್ತು ಈ ನೆಲ ಭೂಮಿಯನ್ನು, ಕೀರ್ತಿಯನ್ನು, ಘನತೆ, ಗೌರವವನ್ನು ಹೆಚ್ಚಿಸಿದಂಥ ಇಮ್ಮಡಿ ಪುಲಕೇಶಿಯವರ ಬಗ್ಗೆ ಇತಿಹಾಸ ಪುಟಗಳಲ್ಲಿ ಎಲ್ಲೋ ಮರೆತು ಹೋದಂಗಾಗಿತ್ತು ಅನ್ನೋದು ಕೂಡ ಇವತ್ತು ಜನರು ಮಾತಾಡುವಂಥ ಮಾತಾಗಿತ್ತು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಉತ್ಸವಕ್ಕೆ ಇವತ್ತು ಬಜೆಟ್ನಲ್ಲೇ ಅನುದಾನವನ್ನು ಘೋಷಣೆ ಮಾಡಿ ಈ ಉತ್ಸವ 2026ಕ್ಕೆ ನಡೀಬೇಕು ಅಂತೇಳಿ ಇವತ್ತು ಅವರ ಒಂದು ಅಮೃತ ಹಸ್ತದಿಂದ ಈ ಬದಾಮಿಯಲ್ಲಿ ಮೊನ್ನೆ ದಿವಸ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ನಮ್ಮ ಇಲಾಖೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿಯವರಾಗಿರ್ಬೋದು ಮತ್ತು ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಬೈರತಿಯವರಾಗಿರ್ಬೋದು ಮತ್ತು ಅನೇಕ ಜನ ನಮ್ಮ ಜಿಲ್ಲಾ ಉಸ್ತುವಾರಿ ಆದಿಯಾಗಿ ನಮ್ಮ ಭೀಮಸೇನ್ ಚಿಮನಕಟ್ಟಿಯವರ ಆದಿಯಾಗಿ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಅತ್ಯಂತ ಅದ್ಧೂರಿಯಾಗಿ ಈ ಚಾಲುಕ್ಯ ಉತ್ಸವವನ್ನು ಇವತ್ತು ಮಾಡುವಂಥದ್ದು ಇವತ್ತು ಚಾಲನೆಯನ್ನು ನೀಡಿದ್ದಾರೆ. ಈಗಾಗಲೇ ಮೊನ್ನೆ ಬದಾಮಿ, ನಿನ್ನೆ ಪಟ್ಟದಕಲ್ಲು, ಇವತ್ತು ಐಹೊಳೆ ಸಮಾರಂಭ ಅದು ನನ್ನ ಅಧ್ಯಕ್ಷತೆಯಲ್ಲೇ ಈ ಒಂದು ಕಾರ್ಯಕ್ರಮ ಕೂಡ ಇವತ್ತು ಜರುಗ್ತಾ ಇದೆ. ನಾಡಿನ ಕನ್ನಡ ಅಭಿಮಾನಿಗಳಿಗೆ, ದೇಶಾಭಿಮಾನಿಗಳಿಗೆ ನಾನು ಹೇಳೋದಷ್ಟೇ, ಈ ಹೊರ ರಾಜ್ಯರನ್ನು ಇಲ್ಲಿ ಕೊಂಡಾಡುವುದು ಸರಿಯಲ್ಲ. ನಮ್ಮ ರಾಜ್ಯದಲ್ಲೇ ಅನೇಕ ಇವತ್ತು ವೀರ ಧೀರ ಏನು ದಕ್ಷಿಣ ಬಸವೇಶ್ವರ ಅನಿಸಿಕೊಂಡಿರುವಂಥ ಇಮ್ಮಡಿ ಪುಲಕೇಶ, ಬಹುತೇಕ ಇತಿಹಾಸ ಪುಟಗಳಲ್ಲಿ ಹರ್ಷವರ್ಧನ ಅಂತ ಒಬ್ಬ ಸೈನ್ಯವನ್ನು ಹೊಂದಿರುವಂಥ ಒಬ್ಬ ಧೀರ ಶೂರ ಅನ್ನೋ ರಾಜ ಏನು ಉತ್ತರ ಭಾರತದಲ್ಲಿದ್ದು, ಆ ಉತ್ತರ ಭಾರತವರೆಗೆ ಹೋಗಿ ಅವರನ್ನು ಕೂಡ ಹಿಮ್ಮಡಿಸಿ ಇವತ್ತು ಅಫ್ಘಾನಿಸ್ತಾನದವರೆಗೂ ಇವತ್ತು ಹೋದಂಥ ಕೀರ್ತಿ ಇವತ್ತು ಈ ನಾಡಿನಲ್ಲಿ ಯಾರಿಗಾದ್ರೂ ಅದು ಇಮ್ಮಡಿ ಪುಲಕೇಶಿಯವರಿಗಿದೆ. ಇಮ್ಮಡಿ ಪುಲಕೇಶಿಯವರು ಈ ಮೊದಲ ಲೋಕಾಪಡಿಯನ್ನು ಕಂಡುಹಿಡುವಂಥವ್ರು. ಈ ದೇಶದ ಲೋಕಾಪಡಿಯನ್ನು ಕಂಡುಹಿಡಿದಂಥ ವ್ಯಕ್ತಿ ಅದು ಇಮ್ಮಡಿ ಪುಲಕೇಶಿಯವರು. ಅವರು ವೈಷ್ಣವ ಧರ್ಮದಲ್ಲಿ ಜನಿಸಿದರೂ ಕೂಡ ಸರ್ವಧರ್ಮದ ಜನಾಂಗವನ್ನು ಪ್ರೀತಿಸಿ ಈ ನಾಡನ್ನು ಬೆಳಗಿದಂಥವ್ರು, ಭಾಷೆಗೆ ಗೌರವ ಕೊಟ್ಟಂಥವ್ರು, ಇದು ಕಲೆಗೆ, ವಾಸ್ತುಶಿಲ್ಪಕ್ಕೆ, ಇವತ್ತು ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟು ಇವತ್ತು ಈ ನಾಡನ್ನು ಬೆಳಗಿದಂಥ ವ್ಯಕ್ತಿ. ಅವರ ಒಂದು ಉತ್ಸವ ಕಾಲಕ್ಕೆ ಹಚ್ಚಿದ್ದೀನಿ